ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿರುವ ಎರಡು ಕ್ಷೇತ್ರಗಳು ಈಗ ರಾಜ್ಯದ ಗಮನ ಸೆಳೆದಿವೆ. ದಾವಣಗೆರೆ ದಕ್ಷಿಣ, ಬಾಗಲಕೋಟೆ. ಈ ಉಪಚುನಾವಣೆಗಳು ಸಾಮಾನ್ಯ ಚುನಾವಣೆಗಳಲ್ಲ. ಇವು ರಾಜಕೀಯ ಭವಿಷ್ಯವನ್ನು ತೀರ್ಮಾನಿಸುವ ಅಗ್ನಿ ಪರೀಕ್ಷೆ. ಆದರೆ ಯಾರು ಗೆಲ್ಲುತ್ತಾರೆ, ಜನರ ತೀರ್ಪು ಯಾರ ಪರ, ಯಾರ ಪಕ್ಷ ಲಾಭ, ಯಾರಿಗೆ ನಷ್ಟ, ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ. ಏಕೆ ಇಷ್ಟು ಮಹತ್ವ? ಮೊದಲಿಗೆ ಈ ಒಂದು ಪ್ರಶ್ನೆ ಕೇಳೋಣ. ಈ ಎರಡು ಕ್ಷೇತ್ರಗಳು ಏಕೆ ಇಷ್ಟು ಹೈ ವೋಲ್ಟೇಜ್ ಆಗಿವೆ? ದಾವಣಗೆರೆ ದಕ್ಷಿಣ ರಾಜಕೀಯವಾಗಿ ಯಾವಾಗಲೂ ತೀವ್ರ ಪೈಪೋಟಿ ಕಂಡ ಕ್ಷೇತ್ರ. ಇಲ್ಲಿ ಮತದಾರರ ನಿರ್ಧಾರ ಬಹಳ ಅಚ್ಚರಿ ಮೂಡಿಸುವಂತದ್ದು. ಇನ್ನೊಂದೆಡೆ ಬಾಗಲಕೋಟೆ, ಇದು ಕೇವಲ ಒಂದು ಕ್ಷೇತ್ರವಲ್ಲ, ಇದು ಉತ್ತರ ಕರ್ನಾಟಕದ ರಾಜಕೀಯದ ನಾಡಿ. ಈ ಎರಡು ಕ್ಷೇತ್ರಗಳ ಫಲಿತಾಂಶ ರಾಜ್ಯದ ರಾಜಕೀಯ ಸಮೀಕರಣವನ್ನು ಬದಲಾಯಿಸಬಹುದಾಗಿದೆ. ರಾಜಕೀಯ ಕಾಳಗ, ಯಾರ ನಡುವೆ ಫೈಟ್? ಇದೀಗ ಕಣಕ್ಕಿಳಿದಿರುವ ಪ್ರಮುಖ ಪಕ್ಷಗಳು ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಮೈತ್ರಿಯ ಮೂಲಕ. ಈ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ನಡೆಯುತ್ತಿದೆ. ಪ್ರತಿ ಮತವು ಇಲ್ಲಿ ಬಹಳ ಮಹತ್ವದ್ದು. ಬಾಗಲಕೋಟೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಕಾಂಗ್ರೆಸ್ ವಿರುದ್ಧ ಬಿಗಿ ಪೈಪೋಟಿ ನೀಡುತ್ತಿದೆ. ಪ್ರಚಾರ ಕೂಡ ಭರ್ಜರಿಯಾಗಿದ್ದು, ಪ್ರಮುಖ ನಾಯಕರು ಕ್ಷೇತ್ರಗಳಲ್ಲಿ ಸುತ್ತಾಟ ನಡೆಸುತ್ತಿದ್ದಾರೆ. ಪ್ರತಿ ಭಾವವು ಒಂದು ಸಂದೇಶ, ಪ್ರತಿ ರ್ಯಾಲಿಯೂ ಒಂದು ಶಕ್ತಿ ಪ್ರದರ್ಶನ. ಜನರ ಸಮಸ್ಯೆಗಳು ಯಾವುದು ಮುಖ್ಯ? ಚುನಾವಣೆಯಲ್ಲಿ ಗೆಲ್ಲೋದು ಕೇವಲ ಪ್ರಚಾರದಿಂದ ಅಲ್ಲ, ಜನರ ಮನ ಗೆಲ್ಲಬೇಕು. ದಾವಣಗೆರೆ ದಕ್ಷಿಣ ಪ್ರಮುಖ ಸಮಸ್ಯೆಗಳು: ನಗರಾಭಿವೃದ್ಧಿ, ರಸ್ತೆ ಸೌಕರ್ಯ ಹಾಗೂ ಉದ್ಯೋಗಗಳ ಅವಕಾಶಗಳು. ಬಾಗಲಕೋಟೆಯಲ್ಲಿ ಪ್ರಮುಖ ಸಮಸ್ಯೆಗಳು: ಕೃಷಿ, ನೀರಿನ ಕೊರತೆ, ರೈತರ ಸಂಕಷ್ಟ. ಜನರಿಗೆ ಈಗ ಸ್ಪಷ್ಟವಾಗಿ ಹೇಳುತ್ತಿರುವುದು, ನಮಗೆ ಕೆಲಸ ಮಾಡುವ ನಾಯಕ ಬೇಕು. ಫಲಿತಾಂಶದ ಪ್ರಭಾವ, ಯಾರು ಗೆದ್ದರೆ ಏನು? ಇದೀಗ ಅತ್ಯಂತ ಮುಖ್ಯ ಪ್ರಶ್ನೆ. ಕಾಂಗ್ರೆಸ್ ಗೆದ್ದರೆ ಸರ್ಕಾರಕ್ಕೆ ಮತ್ತಷ್ಟು ಬಲ ಸಿಗುತ್ತದೆ. ರಾಜ್ಯದಲ್ಲಿ ತನ್ನ ಹಿಡಿತವನ್ನು ಇನ್ನಷ್ಟು ಗಟ್ಟಿಗೊಳಿಸಬಹುದು. ಬಿಜೆಪಿ ಜೆಡಿಎಸ್ ಗೆದ್ದರೆ ಇದು ಸರ್ಕಾರ ವಿರುದ್ಧ ಜನ ಅಸಮಾಧಾನದ ಸಂಕೇತವಾಗಿರಬಹುದು. ವಿರೋಧ ಪಕ್ಷಗಳಿಗೆ ದೊಡ್ಡ ಬೂಸ್ಟ್ ಸಿಗಬಹುದು. ಹೀಗಾಗಿ ಈ ಫಲಿತಾಂಶ ಕೇವಲ ಎರಡು ಪಕ್ಷಗಳಿಗೆ ಸೀಮಿತವಲ್ಲ, ಇದು ಮುಂದಿನ ರಾಜಕೀಯ ದಿಕ್ಕನ್ನು ತೀರ್ಮಾನಿಸಬಹುದು. ಕುತೂಹಲಕಾರ ಪ್ರಶ್ನೆಗಳು. ಇಲ್ಲಿ ಕೆಲವು ಕುತೂಹಲಕಾರ ಪ್ರಶ್ನೆಗಳು ಮೂಡಿಸುತ್ತಿವೆ. ಅಂತರಂಗ ಮತದಾರರ ಮನಸ್ಥಿತಿ ಹೇಗಿದೆ? ಮೈತ್ರಿ ಸಮೀಕರಣಗಳು ಕೆಲಸ ಮಾಡುತ್ತದೆಯಾ? ಅಭಿವೃದ್ಧಿ ಮತ್ತು ಅಸಮಾಧಾನ, ಯಾವುದು ಗೆಲ್ಲುತ್ತದೆ? ಈ ಎಲ್ಲಾ ಪ್ರಶ್ನೆಗಳ ಉತ್ತರ ಫಲಿತಾಂಶದ ದಿನ ಸ್ಪಷ್ಟವಾಗಲಿದೆ. ಹಾಗಾದ್ರೆ ಸ್ನೇಹಿತರೆ, ಈ ಮಹತ್ವದ ಉಪಚುನಾವಣೆಯಲ್ಲಿ ನಿಮ್ಮ ಅಭಿಪ್ರಾಯ ಏನು? ದಾವಣಗೆರೆ ದಕ್ಷಿಣದಲ್ಲಿ ಯಾರು ಗೆಲ್ಲುತ್ತಾರೆ? ಬಾಗಲಕೋಟೆಯಲ್ಲಿ ಫಲಾಭಾರಿ? ಕಾಮೆಂಟ್ ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.